ವೆಲ್ಕಮ್ ಬ್ಯಾಕ್ ಟು ಶುಲಾಗ್ ಗೈಸ್. ಇವತ್ತು ಸ್ವಲ್ಪ ಖುಷಿ. ಯಾಕಪ್ಪ ಅಂದರೆ ತುಂಬ ದಿನ ಆದಮೇಲೆ ಜಿಮ್ಮಿಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ತುಂಬ ಖುಷಿ ಏನಿಲ್ಲ. ಯಾಕಪ್ಪ ಅಂದರೆ 3 ಡೇಸಿಂದ ಫುಡ್ ಪಾಯ್ಸನ್ ಆಗಿ ಜಿಮ್ ಹೋಗಿರಲಿಲ್ಲ. ಆ್ಯಂಡ್ ಇವತ್ತು ಜಿಮ್ ಹೋಗ್ತಾ ಇದೆ. ನಾನು ಸ್ವಲ್ಪ ಖುಷಿ. ಆ್ಯಂಡ್ ನಂದು ಜಿಮ್ ಬ್ಯಾಗ್ ಎಲ್ಲ ರೆಡಿ ಇದೆ. ಆ್ಯಂಡ್ ಆಫ್ಟರ್ ವರ್ಕೌಟಿಗೆ ಕ್ರೇಟಿನ್ ತೊಗೊಳ್ಬೇಕು. ಕ್ರೇಟಿನ್ನು ಯೂಸ್ ಮಾಡಿರಲಿಲ್ಲ ಒಂದು 3 ಡೇಸಿಂದ. ಲೆಟ್ಸ್ ಗೋ. ನಮ್ಮ ಮನೆಯಿಂದ ಜಿಮ್ಮು ಕರೆಕ್ಟಾಗಿ ಒಂದು 4 ಕಿಲೋಮೀಟರ್ಸ್ ಇರ್ಬೋದು ಮೇ ಬಿ. ಸೊ ಅಲ್ಲಿ ಹೋಗೋಕ್ಕೆ ಸೈಕಲ್ ಇತ್ತು. ಸೈಕಲ್ ರಿಪೇರಿ ಮಾಡಿಸಿದ್ದೆ, ಬಟ್ ಆ ಸೈಕಲ್ ಟ್ಯೂಬೇ ಡಮ್ ಅಂದ್ಬಿಟ್ಟೈತೆ. ಅದಕ್ಕೆ ಇವಾಗ ಕಾರಲ್ಲಿ ಹೋಗೋ ಪರಿಸ್ಥಿತಿ. ಸೊ ಕಾರಲ್ಲಿ ಹೋಗ್ತಾ ಇದ್ದೇನೆ. ಆಲ್ರೆಡಿ ಲೇಟ್ ಬೇರೆ ಆಗಿದೆ ಜಿಮ್ ಹೋಗೋಕ್ಕೆ. ಸೊ ಫಸ್ಟ್ ಡೇ ಅಲ್ಲ, ಜಾಸ್ತಿ ಗ್ಯಾಪ್ ಆಯ್ತಲ್ಲ. ಸೊ ಅದಕ್ಕೆ ಹೋಗ್ತಾ ಇರೋದು. ಲೇಟ್ ಆದ್ರೂ ಪರವಾಗಿಲ್ಲ, ಜಿಮ್ ಮಿಸ್ ಮಾಡಬಾರ್ದಂತ. ನೋಡೋಣ. ಸೀರಿಯಸ್ಲಿ ಬ್ರೋ, 4 ದಿವಸ ಜಿಮ್ ಬಿಟ್ಟು ಹೆಂಗ್ ಆಗ್ಬಿಟ್ಟಿತ್ತಂದ್ರೆ, ಕರೆಕ್ಟಾಗಿ ಊಟ ಮಾಡಿರ್ಲಿಲ್ಲ ಒಂದು, ಆಮೇಲೆ ಇನ್ನೊಂದು ಕರೆಕ್ಟಾಗಿ ನಿದ್ದೆನೂ ಇಲ್ಲ, ಆಮೇಲೆ ಇಲ್ಲಿ ಆಚೆನೂ ಹೋಗಕ್ ಆಗ್ತಿರ್ಲಿಲ್ಲ. ಫುಲ್ಲು ಹೊಟ್ಟೆ ನೋವು. ಫುಡ್ ಪಾಯ್ಸನ್ ಆದ್ರೆ ಯಾರಿಗಾಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಅಂಡ್ ಹೊರಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂಡ್ ತಿನ್ನಕ್ ಆಗ್ಲಿಲ್ಲ ಅನ್ನೋದ್ಕಿಂತ ಮೇನ್ ಆಗಿ 4 ಡೇಸ್ ಬ್ರೋ ಜಿಮ್ ಹೋಗಕ್ ಆಗ್ಲಿಲ್ಲ. ಜಿಮ್ ಹೋಗ್ಲಿಲ್ಲ ಅಂದ್ರೆ ಫುಲ್ ಮೂಡ್ ಆಫ್. ಮನೇಲೆ ಬಿತ್ಕೊಂಡಿರ್ಬೇಕು. ಏನ್ ಕಷ್ಟ ಗೊತ್ತಾ ಯಪ್ಪ. ಅಂಡ್ ಇವತ್ ನಾವು ಟ್ರೈನ್ ಮಾಡ್ಬೇಕಾಗಿರೋದು ಬ್ಯಾಕ್ ಅಂಡ್ ಬೈಸೆಪ್ಸ್ ಮಾಡ್ಬೇಕು ಅನ್ಕೊಂಡಿದ್ದೇನೆ. ಜಾಸ್ತಿ ಗ್ಯಾಪ್ ಆಗಿರೋದ್ರಿಂದ ಲೆಗ್ ಟ್ರೈನ್ ಮಾಡಕ್ ಆಗಲ್ಲ. ಅಂಡ್ ಲೆಗ್ಸ್ ಟ್ರೈನ್ ಮಾಡಕ್ ಆಗಲ್ಲ. ಇನ್ನೊಂದು ಚೆಸ್ಟ್ ಕೂಡ ನಾನು ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಫುಲ್ ಫೈಲ್ಯೂರ್ ವರೆಗೆ ಟ್ರೈನ್ ಮಾಡ್ತೇನೆ. ಸೊ ಬೇಡ, ಬ್ಯಾಕ್ ಅಂಡ್ ಬೈಸೆಪ್ಸ್ ಲೈಟ್ ಆಗಿ ಟ್ರೈನ್ ಮಾಡೋಣ ಅನ್ಕೊಂಡಿದ್ದೇನೆ. ನೋಡೋಣ. ಅಂದು ಕೇಳಮ್ಮ ಹಾಟಲ್ಲಿ ಎಲ್ಲೋವಿ ಬಂದಿಟ್ಲು ಇವಳು ನನ್ಗೆ. ಈ ಈವ್ನಿಂಗ್ ಟೈಮಲ್ಲಿ ಜಿಮ್ ಬಂದ್ರೆ ಇದೇ ಒಂದೇ, ಪಾರ್ಕ್ ಮಾಡಕ್ಕೆ ಜಾಗ ಇರಲ್ಲ. ಅಷ್ಟು ದೂರ ಹೋಗಿ ಪಾರ್ಕ್ ಮಾಡ್ಬೇಕು ಗುರು. ನಮ್ಮ ಲೂಟಿ ಯಾದೆ ನಾನಿಲ್ಲಿ, ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಓಕೆ, ಇಲ್ಲೊಂದು ಜಾಗ ಐತೆ ಲೈಟ್ ಆಗಿ ಪಾರ್ಕ್ ಮಾಡೋಣ ಇಲ್ಲೇ. ಜಿಂಕೆ ಕರೆಕ್ಟ್ ಜಿಮ್ ಬರೋ ಟೈಮ್ಗೆ ಶೋರ್ಮ ಅಂಗಡಿ. ಆ ಶೋರ್ಮ ನೋಡೋ ಹಾಗೆಲ್ಲ ನಂಗೆ ತಿನ್ಬೇಕು ಅನ್ಸುತ್ತೆ ಗುರು. 1 ನಿಮಿಷ ಇವಾಗ ಪಾರ್ಕ್ ಮಾಡ್ಬಿಟ್ಟು ತೋರಿಸ್ತೇನೆ ನಿಮ್ಗೆ. ಇವಾಗಷ್ಟೇ ಜಿಮ್ಮಿಗೆ ಇನ್ನೂ ಹೋಗಿಲ್ಲ. ಇವಾಗಷ್ಟೇ ಕಾರ್ ಪಾರ್ಕ್ ಮಾಡಿದೆ. ಅಲ್ಲಿ ಶೋರ್ಮ ಅಂಗಡಿಗರು. ಅದ್ ನೋಡ್ತಾ ಇದ್ರೆ ನಿಜವಾಗ್ಲೂ ನಂಗೆ ಬಾಯಲ್ಲೆಲ್ಲ ನೀರ್ ಬರುತ್ತೆ, ತಿನ್ಬೇಕಂತ ಆಸೆ ಆಗುತ್ತೆ. ಬಟ್ ಸ್ಟಿಲ್ ಫುಡ್ ಪಾಯ್ಸನ್ ಬೇರೆ ಆಗಿದೆ. ಔಟ್ಸೈಡ್ ಫುಡ್ ತಿನ್ನಂಗಿಲ್ಲ ಸ್ವಲ್ಪ 1 ವೀಕ್. ಸೊ ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿದ್ದೇನೆ. ಅಂಡ್ ನಮ್ ಜಿಮ್ ಇರೋದು ಅಲ್ಲಿ, ಅದೇ ಜಿಮ್ಮು. ಇವಾಗ ಹೋಗ್ಬೇಕು. ಲೆಟ್ಸ್ ಗೋ. ಇವತ್ತಿನ ವರ್ಕೌಟು ಬ್ಯಾಕ್ ಅಂಡ್ ಬೈಸೆಪ್ಸ್. ಅಂಡ್ ಜಿಮ್ಮಲ್ಲಿ ಕ್ರೌಡ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ. ಇನ್ನೂ ಜಿಮ್ಮಿಗೆ ಎಂಟ್ರಿ ಕೊಟ್ಟಿಲ್ಲ, ಅವಾಗಲೇ ಮಳೆನೇ ಸ್ಟಾರ್ಟ್ ಆಯಿತು. ಜಿಮ್ಮಲ್ಲಿರೋದು ನಮ್ಮ ಬೇಬಿ ಅಲ್ಲಿ. ನಮ್ಮ ಬೇಬಿ ಅಲ್ಲ, ನಮ್ಮ ಅಪ್ಪ ತಗೊಂಡಿರೋದು. ಬಟ್ ಆದರೆ ನಮ್ಮದೇ ಅಲ್ಲ. ಲೈಫಲ್ಲಿ ಈ ಥರ ಏನಾದರೂ ಆಗಬೇಕಂದ್ರೆ ಪಕ್ಕ ಸ್ಟೆರಾಯ್ಡ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಆಗಲ್ಲ.
ಗೈಸ್ ಇವತ್ತಿನ ವರ್ಕೌಟ್ ಅಂತೂ ಕಂಪ್ಲೀಟ್ ಆಯಿತು. ಇಷ್ಟು ಬೇಗ ವರ್ಕೌಟ್ ಕಂಪ್ಲೀಟ್ ಆಯ್ತಂತಲ್ಲ, ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫುಲ್ ವೀಡಿಯೋ ಮಾಡೋಕ್ಕೆ ಟೈಮ್ ಏನೋ ಇದೆ, ಬಟ್ ಸ್ಟೋರೇಜ್ ಇಲ್ಲ ಮೊಬೈಲಲ್ಲಿ. ನಿಧಾನಕ್ಕೆ ಸ್ಟಾರ್ಟ್ ಮಾಡುವ, ಯಾವುದೇ ಅರ್ಜೆಂಟ್ ಇಲ್ಲ. ಹೋಗ್ತಾ ಹೋಗ್ತಾ ಡೆಫಿನೆಟ್ಲಿ ನನ್ನ ವೀಡಿಯೋಸ್ ಆ್ಯಂಡ್ ನನ್ನ ಡಯಟ್ ಪ್ಲ್ಯಾನ್ ಎಲ್ಲ ಅಪ್ಡೇಟ್ ಮಾಡ್ತೇನೆ. ವರ್ಕೌಟ್ ವೀಡಿಯೋಸ್ ಆ್ಯಂಡ್ ಡಯಟ್ ಪ್ಲ್ಯಾನ್ ಎಲ್ಲ.